ಭೂಮಿಕಾ ಕಣ್ಮುಚ್ಕೊಳ್ಳಿ. ಏಕೆ? ಅರೆ ಕಣ್ಮುಚ್ಕೊಳ್ಳಿ ಹೇಳ್ತೀನಿ. ಏನ್ ಹಾಗೆ ನೋಡ್ತಾ ಇದ್ದೀರಾ? ಕಣ್ಮುಚ್ಕೊಳ್ಳಿ. ಅರೆ ನಿಮ್ಗೊಂದು ಸರ್ಪ್ರೈಸ್ ಇದ್ದಾರೆ, ಕಣ್ಮುಚ್ಕೊಳ್ಳಿ. ಸರ್ಪ್ರೈಸ್ ಸ್ಟಾರ್ ಇಂದ ಸರ್ಪ್ರೈಸ್. ತಗೊಳ್ಳಿ. ಬಳೆ, ಕಾಲ್ಗೆಜ್ಜೆ, ಗೌತಮ್ ಅವರೇ, ಹೇಗಿದೆ ನನ್ನ ಸೆಲೆಕ್ಷನ್? ನಿಮ್ ಸೆಲೆಕ್ಷನ್ ಬಿಡಿ, ಯಾವಾಗ್ಲೂ ಚೆನ್ನಾಗಿರುತ್ತೆ. ಅಲ್ಲಿ ನನ್ನ ವಿಷಯದಲ್ಲಿ ಪ್ರೂವ್ ಹೋಗ್ಬಿಟ್ಟಿದೆ. ನಮ್ಮಿಬ್ಬರದ್ದು ಯಾವ್ದ್ರಿ ಸೆಲೆಕ್ಷನ್? ಅದು ಆಕ್ಸಿಡೆಂಟ್. ನಾ ಇಬ್ರು ಮದುವೆ ಆಗಿದ್ದು ಆಕ್ಸಿಡೆಂಟ್ ಅಲ್ವಾ? ಬಟ್ ಈಗ ನೋಡಿ, ಒಬ್ರನ್ನೊಬ್ರು ಬಿಟ್ಟಿರೋಕ್ಕಾಗ್ತಾ ಇಲ್ಲ. ಎಷ್ಟು ಮಜಾ ನೋಡಿ. ನಿಜ, ಆಗಿನ ನಾವ್ ಬೇರೆ, ಈಗಿನ ನಾವೇ ಬೇರೆ. ನಮ್ ಲೈಫಿನ ಜರ್ನಿನ ಮೆಲ್ಕ್ ಹಾಕಿ ನೋಡಿದ್ರೆ ಆಶ್ಚರ್ಯ ಅನ್ಸುತ್ತೆ, ಖುಷಿನೂ ಆಗುತ್ತೆ. ಅಂಡ್ ಈಗ ಸಾಹೇಬ್ರು ನಮ್ ಜೀವನದಲ್ಲಿ ಬಂದು ನಮ್ ಲೈಫ್ಗೆ ಬೇರೆ ಬಣ್ಣನೆ ಕಟ್ಬಿಟ್ಟಿದ್ದಾರೆ ಅಲ್ವೇನ? ಲೈಫು ಬ್ಲ್ಯಾಕ್ ಅಂಡ್ ವೈಟ್ ತರ ಆಯ್ತಲ್ವಾ? ನಾವಿಬ್ರು ಒಬ್ರಿಗೊಬ್ರು ಸಿಗೋದಕ್ಕೆ ಮುಂಚೆ ಯಾ ಲೈಫು ಒಂಥರ ಡ್ರೈ ಆಗಿತ್ತು. ಭೂಮಿ ಹೋಗಿ ಮರುಭೂಮಿ ಆಗ್ಬಿಟ್ಟಿದೆ. ನಿಜವಾಗ್ಲು ಐ ಮೀನ್, ನನಗೆ ಮನೆ, ಕೋಚಿಂಗ್ ಸೆಂಟರು ಅಷ್ಟೇ ನನ್ನ ಪ್ರಪಂಚ ಆಗಿತ್ತು. ಅದ್ರ ಆಚೆ ನಾನು ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ. ನನ್ನ ಜೀವನದಲ್ಲಿ ಈ ತರ ಎಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಎಲ್ಲಾನು ಒಂದು ಕನ್ಸಿನ ತರ ನಡೆದೋಯ್ತು. ಈಗ್ಲೂ ಕನ್ಸಂತಾನೆ ಅನ್ಸುತ್ತೆ. ಸರಿ, ಇದನ್ನೆಲ್ಲ ಹಾಕಿ ನಾನು ನೋಡ್ಬೇಕು. ಬಟ್ ಗೌತಮ್ ಅವರೇ, ಇಷ್ಟೆಲ್ಲ ಅಲಂಕಾರ ಒಂದ್ ಹೆಣ್ಮಗು ಮಾಡಿದ್ರೆ ಚಂದಪ್ಪ. ಇಷ್ಟೊಂದು ಅಲಂಕಾರ ಗಂಡ್ ಮಗು ಯಾರು ಮಾಡ್ತಾರೆ? ಸುಮ್ಮನೆ ಒಂದ್ ಚೇನ್ ತಂದಿದ್ರೆ ಸಾಕಾಗ್ತೈತಪ್ಪ. ಜೋಗ್ಲು, ಹೆಣ್ಮಗು ಅಂದ್ರೆ ನಿಮಗ್ ಪ್ರಾಣ, ಅದಕ್ಕೆ ಇಷ್ಟೆಲ್ಲ ತಂದಿದ್ದೀರಾ. ಗಂಡ್ ಮಗುಗೆ ಇಷ್ಟೆಲ್ಲ ತಂದಿದ್ದೀರಾ ಅಂದ್ಮೇಲೆ ಹೆಣ್ಮಗು ಆಗಿದ್ದಿದ್ರೆ ಇನ್ನೇನೆಲ್ಲ ಮಾಡ್ತಿದ್ರು? ಮೋಸ್ಟ್ಲಿ ಹೆಣ್ಮಗುಗೆ ಬಂಗಾರದಲ್ಲೇ ಮುಚ್ಚಿಬಿಡ್ತಿದ್ರಿ. ಅದಕ್ಕೊಂದು ಬಂಗಾರದ ಹೊತ್ಕೆನೆ ಮಾಡ್ಬಿಡ್ತಿದ್ರಿ ಅಲ್ವಾ? ಎನಿವೇಸ್, ನೆಕ್ಸ್ಟ್ ಟೈಮ್ ಹೆಣ್ಮಗು ಎತ್ಕೊಡ್ತೀನಿ ನಿಮ್ಗೆ.